ಕೆರೆಗಳನ್ನ ರಕ್ಷಣೆ ಮಾಡೋ ಒಂದು ವಿಷಯದಲ್ಲಿ ಒಂದು ರೀತಿ ಬಿಬಿಎಂಪಿ ವೈಫಲ್ಯವೋ ಅಥವಾ ಸರ್ಕಾರದ ವೈಫಲ್ಯವೋ ಅಥವಾ ಪ್ರಜಾಪ್ರತಿನಿಧಿಗಳ ರಾಜಕಾರಣಿಗಳ ಒಂದು ವೈಫಲ್ಯವೋ. ರಾಜಕಾಲುವೆಗಳನ್ನ ಮುಚ್ಚೋದಕ್ಕೆ ಅಧಿಕಾರಿಗಳು ಪ್ರೇರೇಪಣೆ ಮಾಡಬಾರ್ದು. ಈಗ ನೋಡಿ, ಸರ್ಕಾರಿ ಜಾಗಗಳನ್ನ ನಿರ್ನಾಮ ಮಾಡ್ತಾ ಇದ್ರೆ ಅದ್ರ ಬಗ್ಗೆ ನಾನು ಮಾತಾಡಕ್ ಹೋಗಿಲ್ಲ, ಅದು ದೊಡ್ಡ ವಿಚಾರ. ಒಬ್ಬ ವೇಶ್ಯೆ ಕೂಡ ಇದನ್ನ ಒಂದು ಕೆರೆಯನ್ನ ಉಳಿಸ್ಬಿಟ್ಟು ಹೋಗಿದ್ದಾರೆ ಅಂತ ಅನ್ನೋದಕ್ಕೋಸ್ಕರ ಸುಳ್ಳೆ ಕೆರೆ ಅಂತ ಅನ್ನೋದಿದೆ. ಅರಣ್ಯ ಪ್ರದೇಶದ ಜಮೀನುಗಳನ್ನ ರಕ್ಷಣೆ ಮಾಡೋದಕ್ಕೆ ಇವ್ರಿಗೆ ರಕ್ಷಣೆ ಮಾಡಿದ್ರೆ ಏನು ಸಿಗೋದಿಲ್ಲ. ಬಹಳ ಸೂಕ್ಷ್ಮವಾಗಿ ಸಣ್ಣ ಒಂದು ಪ್ರಮಾಣದ ಹಣದಲ್ಲಿ ಎಲ್ಲಾ ಕೆರೆಗಳನ್ನ ಅಭಿವೃದ್ಧಿ ಮಾಡಬಹುದು. ನಮಸ್ಕಾರ, ನ್ಯೂಸ್ 12 ಕನ್ನಡ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚನ್ನಕೇಶವ್. ಮಳೆಗಾಲ ಶುರುವಾಯಿತು. ಅದರಲ್ಲೂ ಬಹಳ ಮುಖ್ಯವಾಗಿ ಬೆಂಗಳೂರಲ್ಲಂತೂ ಮಳೆಗಾಲ ಶುರುವಾದ್ರೆ ಒಂದು ಕಡೆ ಭಯ, ಮತ್ತೊಂದು ಕಡೆ ಈ ಬರಗಾಲ ಬಂದಿತ್ತು, ಆಗ್ಲೂ ಕೂಡ ಭಯ. ಬೆಂಗಳೂರಿನ ಜನರು ಮಾತ್ರ ಮಳೆ ಬಂದ್ರೂ ಭಯ, ಮಳೆ ಬರದೇ ಇದ್ರೂ ಭಯ. ಈ ರೀತಿಯಾದಂಥ ಒಂದು ವಾತಾವರಣದಲ್ಲಿ ನಾವಿದ್ದೀವಿ. ಆದರೂ ನಮ್ಮ ಬೆಂಗಳೂರು ಗ್ರೇಟ್ ನಮಗೆ. ಬನ್ನಿ, ಇನ್ನು ಮಳೆಗಾಲ ಶುರುವಾಯಿತು. ಬೆಂಗಳೂರಲ್ಲಿ ಬಹಳಷ್ಟು ಕೆರೆಗಳಿವೆ. ಆ ಕೆರೆಗಳನ್ನ ಹೂಳೆತ್ತೋ ಕೆಲಸಕ್ಕೆ ಇನ್ನೂ ಕೂಡ ಸರ್ಕಾರ ಮುಂದೆ ಆಗಿಲ್ಲ. BBMPಯು ಕೂಡ ಇನ್ನೂ ಕೂಡ ಯಾವ ರೀತಿ ಎಚ್ಚೆತ್ಕೋಬೇಕು, ಬರಗಾಲದಲ್ಲಿ ಎಷ್ಟೆಲ್ಲ ಸಮಸ್ಯೆ ಆಗಿತ್ತು, ಈಗ ಬರಗಾಲದಿಂದ ಒಂದು ಸ್ವಲ್ಪ ಮಳೆ ಬರೋಕ್ಕೆ ಶುರುವಾಗಿದೆ, ಆ ಮಳೆ ನೀರನ್ನ ಶೇಖರಿಸಬೇಕು, ಎಲ್ಲ ಇರ್ತಕ್ಕಂಥ ಕೆರೆಗಳನ್ನ ನಾವು ಸಂರಕ್ಷಿಸಬೇಕು, ಹೂಳೆತ್ತಬೇಕು ಅನ್ನುವಂಥ ಒಂದು ಯೋಚನೆ ಇನ್ನು ಸರ್ಕಾರ ಮತ್ತು ಅಧಿಕಾರಿಗಳಿಗೆ ಬಂದಂತೆ ಕಾಣಿಸ್ತಾ ಇಲ್ಲ. ಬಹಳ ಮುಖ್ಯವಾಗಿ ಬೆಂಗಳೂರಲ್ಲಿ ಎಲ್ಲೆಲ್ಲಿ ಕೆರೆಗಳಿತ್ತು ಅಲ್ಲೆಲ್ಲ ಗುಳುಂ ಸ್ವಾಹ ಮಾಡಬೇಕು ಅನ್ನೋದೇ ಕೆಲವರ ಒಂದು ಮನಸ್ಥಿತಿ ಇದೆ. ಆದರೂ ಕೂಡ ಕೆಲವು ಹೋರಾಟಗಾರರು, ಕೆಲವೊಂದು ಪ್ರಾಮಾಣಿಕ ಅಧಿಕಾರಿಗಳು, ಕೆಲವು ಪ್ರಾಮಾಣಿಕ ರಾಜಕಾರಣಿಗಳು ಇದಕ್ಕೆ ಅವಕಾಶವನ್ನ ಕೊಡ್ತಾ ಇಲ್ಲ. ಬಹಳ ಮುಖ್ಯವಾಗಿ ಹೇಮಂತ್ ರಾಜು ಅವರು, ನಿಮ್ಮೆಲ್ರಿಗೂ ಕೂಡ ಗೊತ್ತಿರ್ತಕ್ಕಂಥವ್ರು, ಸಂಘಟನೆಯಲ್ಲಿ ಬಹಳಷ್ಟು ಹೋರಾಟವನ್ನ ಮಾಡಿಕೊಂಡು ಸಾವಿರಾರು ಎಕರೆ ಜಮೀನನ್ನ, ಸರ್ಕಾರದ ಜಮೀನುಗಳನ್ನ ಸಂರಕ್ಷಣೆ ಮಾಡ್ತಾ, ಜೊತೆಗೆ ಕೆರೆಗಳನ್ನ ಸಂರಕ್ಷಣೆ ಮಾಡ್ತಾ, ಜೊತೆಗೆ ಸಾಮಾಜಿಕವಾಗಿ ಗುರುತಿಸ್ಕೊಂಡು ಒಂದು ರೀತಿಯಾಗಿ ಒಂದು ಕೆರೆಗಳನ್ನ ಸಂರಕ್ಷಣೆ ಮಾಡ್ತಾ ಹೂಳೆತ್ತುವ ಕೆಲಸದಲ್ಲಿ ಮುಂದಾಗಿದ್ದಾರೆ. ಬನ್ನಿ, ನಮ್ ಜೊತೆ ಇದ್ದಾರೆ ಹೇಮಂತ್ ರಾಜು ಅವರು. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಹೇಗಿದ್ದೀರಿ ಸರ್? ಸರ್, ಚೆನ್ನಾಗಿದ್ದೀನಿ. ಬಹಳಷ್ಟು ತಾವೆಲ್ಲ ಹೋರಾಟವನ್ನ ನಿರಂತರವಾಗಿ ಮಾಡ್ಕೊಂಡು ಬರ್ತಾ ಇದ್ರಿ. ಕೆರೆಗಳನ್ನ ರಕ್ಷಣೆ ಮಾಡೋ ಒಂದು ವಿಷಯದಲ್ಲಿ ಒಂದು ರೀತಿ ಬಿಬಿಎಂಪಿ ವೈಫಲ್ಯವೋ ಅಥವಾ ರಾಜಕಾರಣಿಗಳ ಒಂದು ವೈಫಲ್ಯವೋ ಗೊತ್ತಿಲ್ಲ, ನಿರಂತರವಾಗಿ ಅದು ನಮ್ಮ ಮಧ್ಯದಲ್ಲಿ ನಾವು ನೋಡ್ತಾನೆ ಬರ್ತಾ ಇದೀವಿ. ಯಾವ ವೈಫಲ್ಯ ಅಂತ ತಾವು ಹೇಳಕ್ ಬಯಸ್ತೀರಿ? ಸರ್ ನೋಡಿ, ಸರ್ಕಾರದ ಕೆರೆಗಳು, ಕಟ್ಟೆಗಳನ್ನ ರಕ್ಷಣೆ ಮಾಡೋದಕ್ಕೆ, ಅರಣ್ಯ ಪ್ರದೇಶದ ಜಮೀನುಗಳನ್ನ ರಕ್ಷಣೆ ಮಾಡೋದಕ್ಕೆ ಇವ್ರಿಗೆ ರಕ್ಷಣೆ ಮಾಡಿದ್ರೆ ಏನೂ ಸಿಗೋದಿಲ್ಲ. ಸರ್ಕಾರದ ಅಧಿಕಾರಿಗಳಿಗಾಗಲಿ, ಕೆಲವು ರಾಜಕಾರಣಿಗಳಿಗಾಗಲಿ, ಅವ್ರಿಗೆಲ್ಲರಿಗೂ ಸರ್ಕಾರದ ಕೆರೆಗಳನ್ನ ರಕ್ಷಣೆ ಮಾಡಿದ್ರೆ ಇಲ್ಲಿ ಹೂಳೆತ್ತೋದಕ್ಕೆ ಅಂತೇಳಿ ಸಾಕಷ್ಟು ಹಣ ಏನು ಬಿಡುಗಡೆ ಆಗಲ್ಲ ಇದಕ್ಕೆ. ಅದರಲ್ಲಿ ಇವ್ರಿಗೆ ಏನು ಹಣ ಜಾಸ್ತಿ ಸಿಗೋದಿಲ್ಲ. ಯಾಕೆ ಅಂತಂದರೆ ಇವತ್ತು ಭಾಳಷ್ಟು ಹಗರಣಗಳನ್ನ ತಾವೇ ನೋಡ್ತಾ ಇದ್ದೀರಿ. 20%, 10% ಹಾಗೆ ಹೌದು ಸರ್, ಹೌದು. ಅದರಲ್ಲೇನು ಎರಡು ಮಾತಿಲ್ಲ. ಹಾಗಾಗಿ ಈ ಕೆರೆ ಹೂಳೆತ್ತೋದ್ರಲ್ಲಿ ಆ ಥರದ ಪ್ರಮಾಣದ ಹಣ ಏನು ಸಿಗೋದಿಲ್ಲ ಇವ್ರಿಗೆ. ಹಾಗಾಗಿ ಇಂಥ ಒಂದು ಇದು ಬಹಳ ಉತ್ತಮವಾದಂಥ ಕೆಲಸ. ಇಂಥ ಕೆಲಸವನ್ನ ಮಾಡೋದಕ್ಕೆ ಸರ್ಕಾರ ಇದುವರೆಗೆ ಮುಂದಾಗಿಲ್ಲ. ಮುಂದಾದ್ರೂ ಕೂಡ ಏನಾಗುತ್ತೆ ಅಂತ ಹೇಳಿದ್ರೆ ಅರ್ಧಕ್ಕರ್ಧ ಹಣ ತಿಂದ್ಬಿಡ್ತಾರೆ ಕಾಂಟ್ರಾಕ್ಟರ್ಗಳು. ಹಾಗಾಗಿ ನೋಡಿ, ಕೆರೆ ಅಭಿವೃದ್ಧಿ ಮಾಡ್ತಕ್ಕಂಥದ್ದು ಬಹಳ ದೊಡ್ಡ ವಿಚಾರ ಅಂತ ಸರ್ಕಾರಕ್ಕೆ ಏನೋ ತಿಳ್ಕೊಬಿಟ್ಟಿದ್ದಾರೆ. ಆದರೆ ಇದು ದೊಡ್ಡ ವಿಚಾರ ಅಲ್ಲ. ಬಹಳ ಸೂಕ್ಷ್ಮವಾಗಿ ಸಣ್ಣ ಒಂದು ಪ್ರಮಾಣದ ಹಣದಲ್ಲಿ ಎಲ್ಲಾ ಕೆರೆಗಳನ್ನ ಅಭಿವೃದ್ಧಿ ಮಾಡ್ಬೋದು. ಬೆಂಗಳೂರಲ್ಲಿ ಇನ್ನೂ ಕೆರೆಗಳು ಉಳಿಯುತ್ತಾ ಅಂತ ಮುಂದೆ? ಸರ್ ನೋಡಿ, ಈಗಾಗಲೇ ಸುಮಾರು 2,000 ಚಿಲ್ಲರೆ ಕೆರೆಗಳಿದ್ವು. ಅದರಲ್ಲಿ ಸಾಮಾನ್ಯವಾಗಿ 300-400 ಕೆರೆಗಳನ್ನ ಆಗಲೇ ಒಂದು ಹಂತಕ್ಕೆ ಮುಚ್ಚಿಬಿಟ್ಟಿದ್ದಾರೆ ಎಲ್ಲ. ಇನ್ನೂ 100 ಕೆರೆ 150 ಕೆರೆನ ಆಗಲೇ ಅರ್ಧ ಪ್ರಮಾಣದಲ್ಲಿ ಮೊನ್ನೆಲ್ಲ ನ್ಯೂಸ್ ಆಯಿತು. ಅನೇಕರು ರಾಜಕಾರಣಿಗಳು ಅವರು ಇವರೆಲ್ಲ ಕಾರ್ಯಕ್ರಮ ಮಾಡೋ ಉದ್ದೇಶದಿಂದ, ಮತ್ತೊಂದು ಉದ್ದೇಶದಿಂದ ಆಗಲೇ ಅರ್ಧಂಬರ್ಧ ಮುಚ್ಚಿಬಿಟ್ಟಿದ್ದಾರೆ. ಇನ್ನು ಉಳಿದಂಥ 1,500ಕ್ಕೂ ಹೆಚ್ಚು ಕೆರೆಗಳನ್ನ ಉಳಿದಿದೆ. ಇವಾಗ ನೀವು ಹೇಳ್ತಾ ಇದ್ರಿ ಆಗ್ಲೇ, ಬೆಂಗಳೂರಿಗೆ ಒಂದು ರೀತಿ ಗಂಡಾಂತರ, ಮತ್ತೆ ಇನ್ನೊಂದು ಕಡೆ ಪರಿಸರದ ದೃಷ್ಟಿಯಿಂದ ಒಳ್ಳೆ ವಾತಾವರಣ ಅಂತ ಹೇಳಿ ಇನ್ನೂ ಅನೇಕ ಕೆರೆಗಳು ಸಂಪೂರ್ಣ ಆಗೇ ಇದೆ. ಏನು ಅದನ್ನೇನು ಮುಟ್ಟಕ್ಕೆ ಹೋಗೋದಿಲ್ಲ. ಯಾಕೆ ಅಂತಂದ್ರೆ ಅಲ್ಲೆಲ್ಲ ಬಹಳ ಉತ್ತಮವಾದಂಥ ಜನ ಇದ್ದಾರೆ, ಅಲ್ಲೆಲ್ಲ ಸಂರಕ್ಷಣೆ ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ. ಎಲ್ಲ ಕಡೆ ಅದಾಗಬೇಕು. ಆದರೆ ಇನ್ನೊಂದು ಕಡೆ ಕೆರೆಗಳನ್ನ ಹೂಳೆತ್ತೋದಿಲ್ಲ.
ಹೌದು. ಇವತ್ತು ನೋಡಿ ಮಳೆ ಬರುತ್ತಲ್ಲ, ಬಂದಂತ ಎಷ್ಟು ಮಳೆ ಬರುತ್ತೆ, ಎಷ್ಟು ಪ್ರಮಾಣದ ಇದಿದೆ ಅಂತಂತೇಳಿ ನಮ್ಮ ಕೆಲವು ತಜ್ಞರನ್ನ ಕೇಳಿದ್ರೆ ಅವ್ರು ಹೇಳ್ತಾರೆ. ಹೌದು. ಅವ್ರ ಹತ್ರ ವಿಚಾರ ತಿಳ್ಕೊಂಡು ಎಷ್ಟು ನಾವು ಹೂಳೆತ್ತಿ ಅದನ್ನ ಆಳ ತೆಗಿಬೇಕು, ಎಷ್ಟು ಪ್ರಮಾಣದ ನೀರನ್ನ ಶೇಖರಣೆ ಮಾಡಬೇಕು, ಈ ವಿಚಾರವನ್ನೆಲ್ಲ ಇವರು ತಿಳ್ಕೋಬೇಕು. ತಿಳ್ಕೊಂಡು ಸರ್ಕಾರ ಯಾರಿಗೆ ಕೊಡಬೇಕು ಇದನ್ನ ಹೂಳೆತ್ತುವಂತ ಕಾರ್ಯಕ್ರಮವನ್ನ, ಹೂಳೆತ್ತುವಂತ ಕೆಲಸವನ್ನ ಕೊಡುವಂಥದ್ದು, ಇದೆಲ್ಲಾನು ಬಹಳ ಪ್ರಾಮಾಣಿಕವಾದಂತ. ಎಷ್ಟು ವರ್ಷಕ್ಕೆ ಒಂದ್ಸರಿ ಉಳಿತ್ಬೇಕಾಗತ್ತೆ ಸರ್ ಪ್ರತಿ ವರ್ಷ ಮಾಡ್ಬೇಕಾದ್ರನ್ನ, ಪ್ರತಿ ವರ್ಷ ಹೌದು ಸರ್ಕಾರ ಮಾಡ್ತಾ ಇಲ್ಲ. ಹೌದು ಮಾಡ್ತಾ ಇಲ್ಲ. ಪ್ರತಿ ವರ್ಷ ಆ ಕಾರ್ಯಕ್ರಮ ಮಾಡ್ಬೇಕು, ಮತ್ತೆ ಅದಕ್ಕೆ ಅಂತ ಹಣ ಮೀಸಲಿಟ್ಟಿರ್ತಾರೆ. ಆದ್ರೆ ಕೆಲಸ ಮಾಡೋಂತ ಇದ್ರನ್ನ ಯಾರು ಮಾಡೋದಿಲ್ಲ. ಯಾಕೆ ಅಂತಂತಂದ್ರೆ ಇದರಲ್ಲಿ ಹಣ ಜಾಸ್ತಿ ಹೊಡೆಯೋದಕ್ಕಾಗಲ್ಲ. ಇದೇ ಹಣನ ಬೇರೆ ಒಂದು ಕಾಮಗಾರಿಗೆ ಉಪಯೋಗಿಸ್ಕೊಂಡ್ಬಿಡ್ತಾರೆ. ಅದಾಗಬಾರ್ದು. ಯಾಕೆ ಅಂತಂದ್ರೆ ಇವತ್ತು ಬೆಂಗಳೂರಲ್ಲೇನಾದ್ರೂ ಇದು ಮುಂದುವರಿತು ಅಂತ ಹೇಳಿದ್ರೆ ಇನ್ನೂ ಅನೇಕ ನೀವು ಹೇಳ್ದಂಗೆ ಗಂಡಾಂತರಗಳು. ಯಾಕಂದ್ರೆ ಕೆರೆ ಹೂಳೆತ್ತಿಲ್ಲ ಅಂದ್ರೆ ಕಡಿಮೆ ಪ್ರಮಾಣದಲ್ಲಿ ನೀರು ತುಂಬುತ್ತೆ. ಉಳಿಕೆ ನೀರೆಲ್ಲ ಏನಾಗುತ್ತೆ, ಮನೆಗಳಿಗೆ ನುಗ್ಬಿಡುತ್ತೆ, ಎಲ್ಲೆಲ್ಲಿ ಇಂಡಸ್ಟ್ರಿಗಳಿರುತ್ತೋ ಅಲ್ಲಿ ನುಗ್ಬಿಡುತ್ತೆ, ಎಲ್ಲ. ಹೌದು, ನಾವು ಸಾಕಷ್ಟು ಬಾರಿ ತಮ್ಮ ಮಾಧ್ಯಮದಲ್ಲೂ ಹೇಳಿದ್ವಿ, ಮತ್ತೆ ಬೇರೆ ಮಾಧ್ಯಮದಲ್ಲೂ ಸಹ ನಾವು ಹೇಳಿದೀವಿ, ಈ ತರದ ಒಂದು ಕಾರ್ಯಕ್ರಮಗಳು ಆಗ್ಬಾರ್ದು. ಯಾಕೆಂದ್ರೆ ಕೆರೆ ಅಭಿವೃದ್ಧಿಗೆ ಸರ್ಕಾರ ಮುಂದಾಗಬೇಕು. ಸಿದ್ದರಾಮಯ್ಯ ಸಾಹೇಬರು ಈಗ ಆಲ್ರೆಡಿ ಎಲೆಕ್ಷನ್ ಬಿಸಿಲ್ ಇರೋದ್ರಿಂದ, ಮತ್ತೆ ಕೃಷ್ಣ ಬೈರೇಗೌಡರು ಇದ್ದಾರೆ, ಡಿ ಕೆ ಶಿವಕುಮಾರ್ ಅವರು ಇದ್ದಾರೆ, ಇವರೆಲ್ಲರೂ ಇಂತಹ ಕಾರ್ಯದಲ್ಲಿ ಮೊನ್ನೆ ಸಭೆ ಸಮಾರಂಭಗಳೆಲ್ಲ ಮಾಡಿದ್ದಾರೆ. ಏನು ಕೆರೆಗಳನ್ನ ಸಂರಕ್ಷಣೆ ಮಾಡಬೇಕು ಅನ್ನೋ ವಿಚಾರದಲ್ಲಿ ಆಯಾ ಭಾಗ ಜನ ಬರಬೇಕು ಅಂತ ಹೇಳಿ. ಅಂದ್ರೆ ಅದ್ರನ್ನೆಲ್ಲ ಇನ್ನೂ ಸಂಪೂರ್ಣ ಆಗಿಲ್ಲ. ಯಾಕಂದ್ರೆ ಚುನಾವಣೆ ಇದ್ದಿದ್ರಿಂದ ಅದೆಲ್ಲ ಬಿಸಿ ಇದ್ದಾರೆ. ಮುಂದಕ್ಕಾದ್ರೂ ಅದನ್ನ ಮಾಡಬೇಕು ಅಂತ ಹೇಳಿ ನಾನು ಒತ್ತಾಯ ಮಾಡ್ತೇನೆ. ಮತ್ತೆ ನಾನು ಈ ಮುಂದಕ್ಕೆ ಏನು ಇವತ್ತು 15 ಕೆರೆಗಳನ್ನ ನಾವು ನಮ್ಮ ಸಂಘಟನೆಯಿಂದ ತಗೊಂಡು ಒಂದು ಹೂಳೆತ್ತ ಕಾರ್ಯಕ್ರಮ ಮಾಡಿ, ರಾಜಕಾಲುವೆಗಳನ್ನ ಎಲ್ಲಿ ಒತ್ತುವರಿ ಮಾಡಿದ್ರೋ ಅದನ್ನೆಲ್ಲ ಮತ್ತೆ ನಾವು ತೆರವುಗೊಳಿಸಿ, ತಿರ್ಗಾ ಈ ಒಂದು ಕೆರೆಗೆ ಇವತ್ತು ಎಲ್ಲಾ ಕಡೆ ಕೆರೆಗಳಲ್ಲೂ ನೀರು ಬತ್ತೋಗ್ಬಿಟ್ಟಿದೆ. ಅದ್ರಲ್ಲೂ ನಮ್ಮೂರ್ ಕೆರೆನಲ್ಲಿ ನೀರ್ ಹಾಗೆ ಇದೆ ಅಂತ ಹೇಳಿದ್ರೆ, ಈಗ ಅದನ್ನೇ ನಾನು ಬಹಳ ಖುಷಿಯಾಗಿದ್ದೇನಂತಂದ್ರೆ, ಈ ಒಂದು ಕೆರೆ ಭಾಗವನ್ನ ನೋಡಿದ್ರೆ ಸುಮಾರು ನೀವು ಆಗ್ಲೇ ಹೇಳ್ತಾ ಇದ್ರಿ, ಒಂದು 60-65 ಎಕರೆ ಅಷ್ಟು ಪ್ರಮಾಣದ ಒಂದು ವಿಸ್ತೀರ್ಣದ ಜಾಗ ಈ ನಮ್ಮ ಕೆರೆ ಅಂತ ಹೇಳಿ. ಹೌದು ಸರ್. ಈಗಾಗ್ಲೇ ಇಲ್ಲಿ ನೀರ್ ಬರೋಕೆ ಹೊರಗಡೆಯಿಂದ ಎಲ್ಲೂ ಅವಕಾಶ ಇಲ್ಲ. ಈ ಕೆರೆಗೆ ಬಂದಿರ್ತಕ್ಕಂಥ ನೀರು ಮಳೆ ನೀರೇ, ಬೇರೆ ಇನ್ಯಾವುದೂ ನೀರು ಬಂದಿಲ್ಲ ಅಂತ ತಾವ್ ಹೇಳ್ತಾ ಇದ್ರಿ. ಹೌದು. ಇದನ್ನೆಲ್ಲ ನೋಡಿದ್ರೆ ಎಷ್ಟೊಂದು ಅಂತರ್ಜಲ ವೃದ್ಧಿ ಆಗ್ತಾ ಇದೆ. ಸುತ್ತಮುತ್ತ ಇರ್ತಕ್ಕಂಥ 8 ಹಳ್ಳಿಗೆ ಈ ಕೆರೆ ನಿಜವಾಗ್ಲೂ ಕೂಡ ಒಂದು ರೀತಿ ಎಲ್ರಿಗೂ ಕೂಡ ಪ್ರಾಣ ಉಳಿಸ್ತಾ ಇರ್ತಕ್ಕಂಥ ಒಂದು ಕೆರೆ ಅಂತಾನೆ ನಾವ್ ಹೇಳ್ಬೋದು. ಹೌದು ಸರ್, ಹೌದು. ಯಾಕೆ ಅಂತಂದ್ರೆ ನೋಡಿ, ಇದು 65 ಎಕರೆ ಏನ್ ಪ್ರದೇಶ ಇದೆ, ಇದರಲ್ಲೂ ಸಹ ಒಂದು 15-16 ಎಕರೆ ಒತ್ತುವರಿ ಆಗಿತ್ತು. ನಮ್ಮ ಭಾಗದಲ್ಲಿ ಇರ್ತಕ್ಕಂಥ ನಮ್ಮ ಸ್ನೇಹಿತರಾದ ಪ್ರಕಾಶ್ ಇರ್ಬೋದು, ನಮ್ಮ ಬಾಬು ಅವ್ರು ಇರ್ಬೋದು, ಅನೇಕ ಸ್ನೇಹಿತರುಗಳು ಇಲ್ಲಿ, ರಮೇಶ್, ನಾಗೇಂದ್ರ, ಅನೇಕ ನಮ್ಮ ಪಕ್ಕದ ಗ್ರಾಮಸ್ಥರು, ಇವರೆಲ್ಲ ಲೀಡರ್ಗಳು ಮತ್ತೆ ಪಂಚಾಯತಿ ಸದಸ್ಯರು, ಇವರೆಲ್ಲ ಸೇರಿ ಯಾವುದೇ ಕಾರಣಕ್ಕೂ ನಮ್ಮ ಭಾಗದಲ್ಲಿ ಇರ್ತಕ್ಕಂಥ ಕೆರೆಗಳನ್ನ ಒತ್ತುವರಿ ಮಾಡುವಂಥದ್ದಾಗ್ಲಿ, ಅದನ್ನ ಯಾವುದಕ್ಕೂ ಸಹ ಅವಕಾಶ ಕೊಡ್ತಾ ಇಲ್ಲ. ಹಾಗಾಗಿ ಇಲ್ಲಿ ಏನಾಗ್ತಾ ಇದೆ, ಇಲ್ಲಿ ನಾವೆಲ್ಲನೂ ಆ ಒತ್ತುವರಿ ಆಗಿರ್ತಕ್ಕಂಥದನ್ನ ತೆರವುಗೊಳಿಸಿ, ಮತ್ತೆ ತಿರ್ಗಾ ರಾಜಕಾಲುವೆಗಳೇನೇನಿದೆ ಅದನ್ನು ಸಹ ತೆರವುಗೊಳಿಸಿ, ಯಾವುದು ಒಂದೇ ಒಂದು ಸಣ್ಣ ಪ್ರಮಾಣದ ಒತ್ತುವರಿನೂ ಆಗ್ಬಾರ್ದು. ಮತ್ತೆ ಕೆರೆಗಳನ್ನ ರಕ್ಷಣೆ ಮಾಡಬೇಕು. ಇಲ್ಲಿ ನೋಡಿ, ಈ ಕೆರೆ ಏನಿದೆ ಇದರಲ್ಲಿ ಸುಮಾರು ಒಂದು 5,000ಕ್ಕೂ ಹೆಚ್ಚು ಜಾಲಿ ಮರಗಳಿದಾವೆ. ಇಲ್ಲಿ ನೋಡಿ, ಬಹಳ ಬೃಹತ್ ಆಕಾರದ್ದು. ನೋಡಿ, ಇಲ್ಲಿ ಮುಳ್ಳಿನ ಗಿಡ ಇದೆ ನೋಡಿ, ಮುಳ್ಳಿನ ಗಿಡ ಸೇಮ್ ಇದೇ ತರ. ಒಳಗಡೆ ಒಂದು ನಾಯಿ ಹೋದ್ರೆ ಮೈಯೆಲ್ಲ ಪರ್ಚ್ಕೊಂಡ್ಬಿಟ್ಟಿರೋದು ಪಾಪ ಅದಕ್ಕೆ. ಹಾಗಾಗಿ ಅಂತ ಒಂದು ಕೆಲಸ ಆಗ್ಬಾರ್ದು. ನಮ್ಮ ಪ್ರಾಣಿ ಪಕ್ಷಿಗಳಿಗೆ ನೀರಾಗ್ಬೇಕು, ದನ ಕರುಗಳಿಗೆ ನೀರಾಗಬೇಕು, ಮತ್ತೆ ಮೇಕೆಗಳು, ಕುರಿಗಳು, ಜನಕ್ಕೆ. ಹೌದು ಸರ್, ಹೌದು. ಆಮೇಲೆ ನಮ್ಮ ಭಾಗದಲ್ಲಿ ನೋಡಿ, ಆ ಕಡೆ ಮನೆಗಳು ಎಷ್ಟು ಮನೆಗಳಾಗಿದೆ ನೋಡಿ, ಇವ್ರಿಗೆಲ್ಲಾರ್ಗು ಬೋರ್ಗಳು ಹಾಕ್ಸ್ಕೊಂಡಿದ್ದಾರೆ. ಕೆಲವರು ಅಂತರ್ಜಲ ಕುಸ್ತೋಯ್ತು ಅಂತಂದ್ರೆ ಅವ್ರಿಗೂ ಕುಡಿಯೋಕ್ ನೀರು ಇರೋದಿಲ್ಲ. ಆಮೇಲೆ ಗ್ರಾಮಗಳಿಗೂ ಸುಮಾರು 8-10 ಗ್ರಾಮಗಳಿಗೆ ಇದು ಒಂಥರ ಅಂತರ್ಜಲ ತುಂಬಾ ಇದಿದೆ. ಮತ್ತೆ ಇಲ್ಲಿ ನರ್ಸರಿಗಳು ಕೂಡ ಇದೆ, ಅವ್ರಿಗೆಲ್ಲರಿಗೂ ಅನುಕೂಲ ಆಗುತ್ತೆ. ಗಿಡಗಳು ಬೆಳೆಯೋರಿಗೆ, ಮತ್ತೊಂದು ಈ ಕಡೆ ಬೆಳೆ ಬೆಳೆಯೋರಿಗೆ ಎಲ್ರಿಗೂ ಸಹ ಅನುಕೂಲ ಆಗುತ್ತೆ. ಈ ಅಂತರ್ಜಲ ಇಲ್ಲ ಅಂತಂತಂದ್ರೆ ನಾವೇನು ಮಾಡಕ್ಕಾಗತ್ತೆ ಸರ್. ಈ ಒಂದು ನಿಮ್ಮ ಒಂದು ಯುದ್ಧ ಭೂಮಿ ಹೋರಾಟ, ಒಂದು ನಿಮ್ಮ ಸಂಘಟನೆಯಿಂದ ನೀವೊಂದು ಈ ಅಭಿವೃದ್ಧಿಯನ್ನ ಮಾಡೋಕೆ ಬಹಳಷ್ಟು ಮುಂದೆ ಆಗಿದ್ರಿ. ಇಂತಹ ಕೆರೆಗಳನ್ನ ತಾವು ಇಲ್ಲಿ ಸುತ್ತಮುತ್ತ ಎಷ್ಟು ಕೆರೆಗಳನ್ನ ಅಭಿವೃದ್ಧಿ ಮಾಡಿದೆ ಸರ್? ಸುಮಾರು 15 ಕೆರೆಗಳನ್ನ ನಾವು ಸರ್ಕಾರದಿಂದ, ನಮ್ಮ ಉಪವಿಭಾಗಾಧಿಕಾರಿ ಶಿವಣ್ಣ ಅಂತ ಇದ್ರು, ಅವರಿಂದ ನಾವು ಅನುಮತಿ ತೆಗೆದುಕೊಂಡು 15 ಕೆರೆಗಳನ್ನು ಸಹ ನಾವು ಹೂಳೆತ್ತುವಂತ ಕಾರ್ಯಕ್ರಮಗಳನ್ನ ಮಾಡಿದ್ವಿ. ಬಹುತೇಕ ಕೆರೆಗಳಲ್ಲಿ ನೀರಿದೆ. ಇದೇ ತರ ಆ ಕೆರೆಗಳನ್ನು ಒತ್ತುವರಿ ಮಾಡೋದಕ್ಕೂ ಮೊದಲು ನಾವೇನು ಅಂತಂದ್ರೆ ಒತ್ತುವರಿನ ತಡೆಗಟ್ಟಬೇಕು. ಹೌದು, ಒತ್ತುವರಿ ತಡೆಗಟ್ಬಿಟ್ರೆ ನಾವು ನಾಳೆ ಯಾವತ್ ಬೇಕಾದ್ರೂ ಸಹ ಹೂಳೆತ್ತುವಂತ ಕಾರ್ಯಕ್ರಮಗಳನ್ನ ಮಾಡ್ಬೋದು.
ಇದು ನಮ್ಮ ಊರಲ್ಲಿ ಆಗ್ತಾ ಇದೆ ಅಂತ ನಮಗೆ ಹೆಮ್ಮೆ ಇದೆ. ಇದೇ ತರದ್ದು ಇಡೀ ನಮ್ಮ ಬೆಂಗಳೂರು ಒಳಗೊಂಡಂತೆ ಇಡೀ ರಾಜ್ಯದಲ್ಲಿ ಆಗ್ಬೇಕು. ಹೌದು. ಕೆರೆಗಳನ್ನ ಸಂರಕ್ಷಣೆ ಮಾಡ್ಬಿಟ್ರೆ ಅಂತರ್ಜಲ ಇರ್ಬೋದು, ಮತ್ತೆ ತಿರ್ಗಾ ಸುತ್ತ ನೋಡಿ ಗಿಡ ಮರಗಳನ್ನ ನಾವು ನಾಶ ಆಗ್ತಾ ಇದೆ. ಇವತ್ತೊಂದ್ ದಿನ ರಸ್ತೆ ಮಾಡೋ ನೆಪದಲ್ಲಿ ಬೇರೆ ಬೇರೆ ಇದು ಯಾವ್ದೋ ಸ್ಕೈ ವಾಕ್ ಅಂತೆ, ಇನ್ನೊಂದು ಮತ್ತೊಂದು ಯಾವ್ದಾವ್ದೋ ಪ್ರಾಜೆಕ್ಟ್ಗಳನ್ನ ತಂದ್ಬಿಟ್ಟು ಮರಗಳನ್ನ ನಾಶ ಮಾಡ್ತಕ್ಕಂಥ ಕೆಲಸ ಆಗ್ತಾ ಇದೆ ಬೆಂಗಳೂರಲ್ಲಿ. ಅದಾಗಬಾರ್ದು. ಒಂದು ಮರ ಕಿತ್ರೆ 10 ಮರ ನೆಡಬೇಕು. ಆ ತರದ ಒಂದು ಕಾರ್ಯಕ್ರಮಗಳನ್ನ ಹಮ್ಕೋಬೇಕು. ಅದು ನಮ್ಗ ಸಂಘಟನೆಯಿಂದ ಮುಂದೊಂದು ದಿನದಲ್ಲಿ ಹಮ್ಕೋತಾ ಇದೀವಿ ನಾವು. ಸೂಪರ್. ನೋಡಿ, ಇದ್ರ ಸುತ್ತಮುತ್ತ ಸುಮಾರು 10,000ಕ್ಕೂ ಹೆಚ್ಚು ಮರಗಳನ್ನ ನೆಡಬೇಕು ಅಂತೇಳಿ ನಾವು ಆಲ್ರೆಡಿ ಪ್ಲಾನ್ ಮಾಡ್ಕೊಂಡಿದೀವಿ. ಇದೇ ತರ ಮತ್ತೆ 15 ಕೆರೆಗೂ ಅಲ್ಲದೆ ಬೆಂಗಳೂರಲ್ಲಿ ನಾನು ಸರ್ಕಾರನ ವಿನಂತಿ ಮಾಡ್ತೇನೆ. ಒಂದು ಲೆಟ್ರು ಮುಖಾಂತರ, ನಮ್ಮ ಸಂಘಟನೆ ಒಂದು ಲೆಟ್ರ್ ಮುಖಾಂತರ ಒಂದು ಒತ್ತಾಯ ಮಾಡಿ ಇಡೀ ಬೆಂಗಳೂರಿನಲ್ಲಿ ಇರ್ತಕ್ಕಂಥ ಎಲ್ಲಾ ಕೆರೆಗಳನ್ನ ನಾವು ರಕ್ಷಣೆ ಮಾಡ್ತಕ್ಕಂಥದ್ದು ಮತ್ತೆ ತಿರ್ಗಾ ಅದನ್ನ ಹದ್ಬಸ್ತ್ ಮಾಡ್ತಕ್ಕಂಥ ಕೆಲಸವನ್ನ ಮಾಡಬೇಕು. ಅದನ್ನ ನಾವು ಸರ್ಕಾರ ಎಷ್ಟು ಹಣ ಕೊಡುತ್ತಾ ಕೊಡ್ಲಿ, ನಮ್ದೇನು ಅಭ್ಯಂತರ. ನಾವು ಸಹ ಸ್ವಂತ ಹಣ ಹಾಕಿ ಮತ್ತೆ ತಿರ್ಗಾ ನಮ್ಮ ಅನೇಕ ಸ್ನೇಹಿತರುಗಳು, ಸಾವಿರಾರು ಜನ ಬೆಂಗಳೂರಲ್ಲಂತೂ ಲಕ್ಷಾಂತರ ಸ್ನೇಹಿತರುಗಳಿದ್ದಾರೆ, ಅವ್ರನ್ನೆಲ್ಲರನ್ನೂ ನಾವು ಭಿಕ್ಷೆ ಎತ್ತಣ. ಇಂಥ ಕಾರ್ಯಕ್ರಮ ಮಾಡೋದಕ್ಕೆ ನಾವು ಭಿಕ್ಷೆ ಎತ್ತು ಮಾಡಬೇಕು. ಇಂಥದ್ರನ್ನೆಲ್ಲನೂ ನೋಡಿ, ಒಬ್ಬ ವೇಶ್ಯೆ ಕೂಡ ಇದನ್ನ ಒಂದು ಕೆರೆಯನ್ನ ಉಳಿಸ್ಬಿಟ್ಟು ಹೋಗಿದ್ದಾಳೆ ಅಂತ ಅನ್ನೋದಕ್ಕೋಸ್ಕರ ಸೂಳೆ ಕೆರೆ ಅಂತ ಅನ್ನೋದಿದೆ. ಅಂತವ್ರಿಗೆ ಇದೆ ಅಂತ ಹೇಳಿದ್ರೆ ಬೆಂಗಳೂರಿನಲ್ಲಿ ಎಂತೆಂತ ಘಟಾನ್ಘಟಿ ಉದ್ಯಮಿಗಳಿದ್ದಾರೆ, ಅವರೆಲ್ಲರೂ ಕೈ ಜೋಡಿಸ್ತಾರೆ, ಇಲ್ಲ ಅಂತ ಹೇಳೋದಿಲ್ಲ. ಮೊದಲು ಕೆರೆಗಳನ್ನ ರಕ್ಷಣೆ ಮಾಡತಕ್ಕಂಥ ಕೆಲಸಗಳು ಆಗ್ಬೇಕು ಸರ್. ಯಾಕೆ ಅಂತಂದ್ರೆ, ಇಲ್ಲ ಅಂತಂದ್ರೆ ನೀವ್ ಹೇಳ್ದಂಗೆ ಜಲಗಂಡಾಂತರ ಕಟ್ಟಿಟ್ಟ ಬುತ್ತಿ ಬೆಂಗಳೂರಿಗೆ. ಇಲ್ಲ ಅಂತಂದ್ರೆ ಬಹಳ ಕೆಟ್ಟ ವಾತಾವರಣಕ್ಕೆ ನಾವು ಹೋಗ್ಬೇಕಾಗ್ತದೆ ಅನ್ನೋದು ನನ್ನ ವಾದ. ಈಗಾಗಲೇ ಮಳೆ ಶುರುವಾಗಿದೆ, ಬಹಳಷ್ಟು ಕಡೆ ಅದು ಮಳೆ ಬಂದ್ರೂ ಕೂಡ ಸಮಸ್ಯೆನ ನೋಡ್ತಾ ಇದ್ದೀವಿ. ಸರಿಯಾದಂತ ನೀರು ಹೋಗೋಕೆ ಯಾವುದೇ ಒಂದು ವ್ಯವಸ್ಥೆ ಇರುವುದಿಲ್ಲ. ಜೊತೆಗೆ ಮಳೆ ಬರ್ದೇನೂ ಕೂಡ ಎಷ್ಟೊಂದು ಸಮಸ್ಯೆಗಳನ್ನ ನಿರಂತರವಾಗಿ ನೋಡಿದ್ದೇವೆ. ಈಗ ಬರಗಾಲದಲ್ಲಿ ಸರ್ಕಾರ ಇನ್ನೂ ಕೂಡ ಎಚ್ಚೆತ್ಕೊಂಡಿಲ್ಲ ಅಂತ ಕಂಡು ಬರ್ತಾ ಇದೆ. ಅದಕ್ಕೆ ತಾವು ಸರ್ಕಾರಕ್ಕೆ ಹಾಗೂ ಅಧಿಕಾರಿಗಳಿಗೆ ಏನನ್ನ ಹೇಳಕ್ ಬಯಸ್ತೀರಿ ಸರ್? ನೋಡಿ, ಇವತ್ತು ಎಲ್ಲೆಲ್ಲಿ ಕೆರೆಗಳಿದೆ ಆಯಾ ಭಾಗದಲ್ಲಿ ಅದು ಆಯಾ ಏನು ಕೆರೆ ಪ್ರದೇಶದ ಹೊರಭಾಗಗಳೇನಿರ್ತವೆ ಅದಕ್ಕೆ ಹೊಂದ್ಕೊಂಡಂತೆ ಅಂತ ಭಾಗಗಳಲ್ಲಿ ಬಡಾವಣೆ ನಿರ್ಮಾಣ ಮಾಡುವಂತ ಸಂದರ್ಭದಲ್ಲಿ ರಾಜಕಾಲುವೆಗಳನ್ನ ಮುಚ್ಚೋದಕ್ಕೆ ಅಧಿಕಾರಿಗಳು ಪ್ರೇರೇಪಣೆ ಮಾಡಬಾರ್ದು. ಅವಕಾಶ ಮೊದಲನೇ ವಿನಂತಿ ಸರ್ಕಾರಕ್ಕೆ. ಯಾರು ತಹಸೀಲ್ದಾರರಾಗ್ಲಿ, ಉಪವಿಭಾಗಾಧಿಕಾರಿಗಳೇ, ಜಿಲ್ಲಾಧಿಕಾರಿಗಳಾಗ್ಲಿ, ಇವರೆಲ್ಲರೂ ಕೂಡ ಅದ್ರ ಬಗ್ಗೆ ಬಹಳ ಸ್ಥಳೀಯ ಕಂದಾಯ ಅಧಿಕಾರಿಗಳು ಒತ್ತು ಕೊಡಬೇಕು, ಗಮನ ಇಡಬೇಕು. ಯಾವುದೇ ಕಾರಣಕ್ಕೂ ಕೆರೆಗಳು ಈಗ ನೋಡಿ ಸರ್ಕಾರಿ ಜಾಗಗಳನ್ನ ನಿರ್ನಾಮ ಮಾಡ್ತಾ ಇದಾರೆ. ಅದ್ರ ಬಗ್ಗೆ ನಾನು ಮಾತಾಡಕ್ ಹೋಗೋದಿಲ್ಲ, ಅದು ದೊಡ್ಡ ವಿಚಾರ. ಆಯ್ತಾ? ಈ ಒಂದು ಕೆರೆಗಳಾದ್ರೂ ರಾಜಕಾಲುವೆಗಳಾದ್ರೂ ನಾವು ಉಳಿಸ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ಮುಂದೊಂದು ದಿನದಲ್ಲಿ ಬಹಳ ಅನಾಹುತ ಆಗ್ತದೆ. ಬೆಂಗಳೂರಿನಲ್ಲಿ ಬಿದ್ದಂತ ಮಳೆ ಎಲ್ಲಿ ಹತ್ತಿರದಲ್ಲಿ ಕೆರೆ ಇದೆ ಅಲ್ಲಿಗೆ ಹೋಗಿ ಸೇರೋ ಹಾಗೆ ನೀರು ವ್ಯವಸ್ಥೆ ಮಾಡಬೇಕು. ಹೌದು ಸರ್. ನೋಡಿ, ಒಂದು 1600 ಕೆರೆ ನಮ್ಮ ಬೆಂಗಳೂರಿನಲ್ಲಿ ಇದೆ ಅಂತ ಹೇಳಿದ್ರೆ ಒಂದಕ್ಕೊಂದು ಕನೆಕ್ಟಿವ್ ರಾಜಕಾಲುವೆಗಳಿದೆ, ನೀರ್ಗಾಲುವೆಗಳಿದೆ, ಪಿಳ್ಳುಗಾಲುವೆಗಳಿದೆ. ಇದು 8 ಅಡಿ, 16 ಅಡಿ, 33 ಅಡಿ, 60-70 ಅಡಿ ಇರ್ತಕ್ಕಂಥ ಕಾಲುವೆಗಳೆಲ್ಲ ಇದೆ. ನೀವ್ ಹೇಳ್ದ ಹಾಗೆ ರಾಜ್ ಕಾಲುವೆಗಳೆಲ್ಲ ಇವಾಗ ಚಿಕ್ಕ ಒಂದು ಸ್ಯಾನಿಟರಿ ಕಾಲುವೆಗಳಾದಂಗ ಆಗಿದೆ ಈಗ. ಸರಿ, ಅದನ್ನ ಹೇಳ್ತಾ ಇರೋದು 33 ಅಡಿನ ಒಂದು 6 ಅಡಿಲಿ ಮಾಡ್ಬಿಡ್ತಾರೆ. ಇಲ್ಲಿ 10 ಎಕರೆ 33 ಕುಂಟೆ ಒಂದು ಜಾಗ ತಮ್ಮ ಗಮನಕ್ಕೂ ತಂದಿದ್ದೆ ನಾನು. 10 ಎಕರೆ 33 ಕುಂಟೆನಲ್ಲಿ ಒಂದೇ 1 ಎಕರೆ ಬಿಟ್ಟಿದ್ದಾನೆ ರಾಜಕಾಲುವೆನ. 9 ಎಕರೆ ರಾಜಕಾಲುವೆನ ಲೇಔಟ್ ಮಾಡಿ ಬಿಸಾಕಿದ್ದಾನೆ. ಅದಕ್ಕೆ ನ್ಯಾಯಾಲಯ ತಡೆಯಾಜ್ಞೆ ಕೊಟ್ಟಿದೆ. ನಾವು ಹೋರಾಟಗಾರರು ಏನ್ ಮಾಡೋದು? ಇವತ್ತೊಂದು ದಿನ ಬಹಳ ಕಷ್ಟ ಆಗ್ತಾ ಇದೆ. ಅದಕ್ಕೆ ನಾನೇನ್ ಹೇಳ್ತಾ ಇದ್ದೀನಿ ಅಂದ್ರೆ, ಯಾವುದೇ ನ್ಯಾಯಾಲಯ ಹೊರಗಡೆ ಇರಲಿ ಸರ್, ನಾವು ಸ್ಥಳೀಯವಾದಂತ ಜನ ರಾಜಕಾಲುವೆಗಳನ್ನ ರಕ್ಷಣೆ ಮಾಡ್ಲಿಲ್ಲ ಅಂತಂದ್ರೆ ಯಾವ ದೊಡ್ಡ ನ್ಯಾಯಾಲಯಗಳು ಸಹ ಏನು ಮಾಡಲ್ಲ. ಜನನೇ ದೊಡ್ಡ ನ್ಯಾಯಾಲಯ. ಜನಗಳು, ಆಯಾ ಭಾಗದ ಜನಗಳು, ನಮ್ಮ ಕೆರೆ ಇದು, ನಮ್ಮ ಕಾಲುವೆಗಳು, ನಮ್ಮ ಊರಿನ ಸ್ವತ್ತಿದು ಅಂತಂದ್ಬಿಟ್ಟು ಪ್ರತಿ ಒಂದು ಗ್ರಾಮ, ನಾನು ಹೇಳ್ತಾ ಇರ್ತಕ್ಕಂಥದ್ದು ರಾಮವಳ್ಳಿ ಒಂದಲ್ಲ. ರಾಮವಳ್ಳಿಲಿ ನಾವು ಅನೇಕ ನಾನು ನನ್ನ ಸ್ನೇಹಿತರುಗಳು, 100 ಜನ ಸ್ನೇಹಿತರುಗಳೆಲ್ಲ ರಕ್ಷಣೆ ಮಾಡ್ಕೋತಾ ಇದೀವಿ. ಆದ್ರೆ ಬೇರೆ ಊರಲ್ಲೂ ಇದಾಗ್ಬೇಕು. ಹೌದು, ಇಂಥ ಕಾರ್ಯಕ್ರಮಗಳಾಗ್ಬೇಕು. ಬೇರೆ ಬೇರೆ ಏನೇನೋ ಮಾಡೋದಲ್ಲ, ಯಾವ್ದಾವ್ದೋ ಕಾರ್ಯಕ್ರಮಗಳು ಮಾಡೋದಲ್ಲ. ಇದು ಮೊದಲನೇ ಕಾರ್ಯಕ್ರಮ ಆಗ್ಬೇಕು ಅಂತ ಹೇಳಿ ನಾನು ಸರ್ಕಾರಕ್ಕೆ ವಿನಂತಿ ಮಾಡ್ತೀನಿ. ಖಂಡಿತ ಸರ್. ನಿಮ್ಮ ಒಂದು ಆಸೆ, ನಿಮ್ಮ ಒಂದು ಅನಿಸಿಕೆ, ನಿಮ್ಮ ಹೋರಾಟ, ಈ ಒಂದು ಸರ್ಕಾರಿ ಜಾಗಗಳನ್ನ ರಕ್ಷಣೆ ಮಾಡಬೇಕು ಅನ್ನೋ ಒಂದು ಧ್ಯೇಯ ನಿಲುವು, ಕೆರೆಗಳ ಒಂದು ರಕ್ಷಣೆ, ಪ್ರತಿಯೊಂದು ಕೂಡ ನಿಮ್ಮ ರೀತಿಯಾಗೆ, ನಿಮ್ಮ ಗ್ರಾಮದ ಜನರ ರೀತಿಯಲ್ಲೇ ಪ್ರತಿಯೊಂದು ಕೆರೆಯ ಅಕ್ಕಪಕ್ಕ ಇರ್ತಕ್ಕಂಥ ಗ್ರಾಮಸ್ಥರು ಎಚ್ಚೆತ್ಕೊಂಡು, ಸರ್ಕಾರ ಅಧಿಕಾರಿಗಳೇ ಬರೋದಿಲ್ಲ ಅದನ್ನ ರಕ್ಷಣೆ ಮಾಡೋಕೆ, ಅವ್ರನ್ನೆಲ್ಲ ಒಂದು ರೀತಿ ಕಂಟ್ರೋಲ್ ಮಾಡಿ ಅದನ್ನ ಭೂಗಳರು ಒಡ್ಕೋಬೇಕು ಅನ್ನೋ ದೃಷ್ಟಿಯಲ್ಲಿ ಬಹಳಷ್ಟು ಪ್ರಯತ್ನವನ್ನ ಪಡ್ತಾ ಇರ್ತಾರೆ. ಅದಕ್ಕೆ ಅವಕಾಶ ಕೊಡದೆ ಇವರು ಹೋರಾಟ ಮಾಡೋದು ಅವರ ವೈಯಕ್ತಿಕ ಬದುಕಿಗಾಗಿ ಅಲ್ಲ,
ಸಾರ್ವಜನಿಕರ ಒಂದು ಉತ್ತಮ ಒಂದು ಎಲ್ಲಾ ರೀತಿಯಾದಂತ ಒಂದು ಸಂಪತ್ತನ್ನ ರಕ್ಷಣೆ ಮಾಡಬೇಕು ಅನ್ನೋದು ಕರೆಕ್ಟಾ ಹೇಮಂತರಾಜ್ ಹೌದು ಸರ್? ಸರ್, ಹೌದು ಹೌದು. ಇದು ನಿರಂತರವಾಗಿ ತಮ್ಮ ಹೋರಾಟ ನಿರಂತರವಾಗಿರ್ಲಿ. ನಿಮ್ಗೆ ಸಹಕಾರವನ್ನ ಕೊಡ್ತಾ ಇರ್ತಕ್ಕಂಥ ಎಲ್ಲ ಸ್ನೇಹಿತರು ಗ್ರಾಮಸ್ಥರಿಗೂ ಕೂಡ ನಾವು ಶುಭಾಶಯವನ್ನ ಕೊಡ್ತಾ, ಸರ್ಕಾರ ಇದ್ರ ಬಗ್ಗೆ ಎಚ್ಚೆತ್ಕೋಬೇಕು ಅನ್ನೋದೇ ನ್ಯೂಸ್ 12 ಕನ್ನಡದ ಒಂದು ಬಹಳ ಒಂದು ದೊಡ್ಡ ಒಂದು ಉದ್ದೇಶ ಆಗಿದೆ ಅನ್ನೋದನ್ನ ಈ ಕಾರ್ಯಕ್ರಮದ ಮುಖಾಂತರ ತಮ್ಮೆಲ್ಲರ ಮುಖಾಂತರ ನಾನು ತಿಳಿಸಕ್ಕೆ ಬಯಸ್ತೇನೆ. ನಮಸ್ಕಾರ. ಈ ಒಂದು ಕೆರೆ ಸುಮಾರು 26ರಿಂದ 27 ವರ್ಷ ಆಯಿತು. ಕೆರೆ ತುಂಬ ಬತ್ತೋಗಿತ್ತು. ಎಂಥ ಮಳೆ ಹೋಯ್ದರೂ ನೀರು ಸ್ಟೋರ್ ಆಗ್ತಾ ಇರಲಿಲ್ಲ. ಎಂಥ ಭರ್ಜರಿ ಮಳೆಗಳೆಲ್ಲ ಮಧ್ಯದಲ್ಲಿ 10 ವರ್ಷ 12 ವರ್ಷದಿಂದ ಬಿರುಗಾಳಿ ಸಹಿತ ಮಳೆ ಹೋಯ್ದ್ರೂ ನೀರು ನಿಲ್ತಾ ಇರಲಿಲ್ಲ. ಇವರು ಯಾವುದೋ ಒಂದು ಒಳ್ಳೆಯ ಉದ್ದೇಶ ಇಟ್ಕೊಂಡು ಅಕ್ಕಪಕ್ಕ ಗ್ರಾಮಕ್ಕೆ ಮತ್ತು ಇಲ್ಲಿ ಊರಿಗೆ ಮೊದಲು ರಾಮವಳ್ಳಿಗೆ ಇವತ್ತು ಕುಡಿಯೋ ನೀರು ಎಲ್ಲ ಬೋರಲ್ಲೂ ಬತ್ತೋಗ್ಬಿಡ್ತಾಯಿತ್ತು. ಇದೇನಾದರೂ ಹೂಳೆತ್ತು ಅವರು 40ರಿಂದ 50 JCB ತಂದು ಒಂದು ದಿವಸ ಕಾರ್ಯಕ್ರಮ ಮಾಡಿಲ್ಲ ಅಂದರೆ ಇಡೀ ಮಧ್ಯದಲ್ಲಿ ಆ ಭಾಗದಲ್ಲಿ ಆ ಕಡೆಯಿಂದ ಹೋದರೆ ನೀವು ಯಾಕೆ ಸ್ಟೋರ್ ಆಗಿದೆ ಅಂದರೆ ಇದು ಡೌನ್ ಇದೆ. ಇದು ನೀರು ಇಲ್ಲಿಂದ ಸ್ಟೋರ್ ಆಗಿದ್ದು ಹೊಟ್ಟೋಗ್ಬಿಡುತ್ತೆ. ಈ ಭಾಗದಲ್ಲಿ ಇನ್ನೂ ಕೆಳಗೆ 20 ಅಡಿ ನಾಟು ಕೆಳಗಡೆ ನೀರಿದೆ. ಈ ಸುತ್ತಮುತ್ತದಲ್ಲಿ ಕೆರೆಯಲ್ಲಿ ನೀರೇನಾದರೂ ಇದೆ ಅಂದರೆ ರಾಮವಳ್ಳಿ ಕೆರೆಯಲ್ಲಿ ಮಾತ್ರ. ಅದು ಕಳೆದ 26 ವರ್ಷ 27 ವರ್ಷದಿಂದ ಯಾವುದೇ ಕಾರಣಕ್ಕೂ ತುಂಬಿರಲಿಲ್ಲ. ಇವರು ಒಂದು ಹೋರಾಟದ ಶ್ರಮ ಮತ್ತು ಇವ್ರ ಸ್ವಂತ ವೈಯಕ್ತಿಕ ಒಂದು ಅವ್ರದ್ದೇ ಸ್ವಂತ ಹಣದಲ್ಲಿ ಯಾರೂ ಆ ರೀತಿ ಹೋರಾಟಗಾರರು ಅವರು ವೈಯಕ್ತಿಕವಾಗಿ ಬೇರೆ ಆರ್ಥಿಕವಾಗಿ ಸ್ವಲ್ಪ ಪ್ರಬಲರಾಗಿರೋದ್ರಿಂದ ಸ್ವಂತ ಹಣ ಖರ್ಚು ಮಾಡಿ ಯಾವುದೇ ಒಂದು ರೀತಿ ಎಲ್ಲರೂ ಅವರು ಡೊನೇಷನ್ ಇಡುತ್ತೆ ಅವ್ರ ಸ್ವಂತ ದುಡ್ಡು ಖರ್ಚಿನಲ್ಲಿ ಈ ಒಂದು ಕೆರೆ ಉಳಿಯುವಂಥ ಕೆಲಸವನ್ನು ಮಾಡಿದ್ದಾರೆ. ಇದಕ್ಕೆ ಅವ್ರಿಗೆ ಮೊದಲನೇದಾಗಿ ಅವ್ರಿಗೆ ಭಾಳ ಧನ್ಯವಾದ ಹೇಳಬೇಕು. ಮತ್ತು ಈ ಒಂದು ನರ್ಸರಿಗಳು ಮತ್ತು ಅಕ್ಕಪಕ್ಕದ ಕೆರೆಗಳು ಏನಾದರೂ ಇವತ್ತು ತುಂಬಿ ಕಳೆದ ವರ್ಷ ನಮಗೆ ಹಿಂದಿನ ವರ್ಷ ಭಾಳ ಅದ್ಭುತವಾದ ಮಳೆ ಹೋಯಿತು. ಆ ಮಳೆ ಒಯ್ದು ಸ್ಟೋರ್ ಆಗಿರೋ ನೀರು ಇವತ್ತು ಇನ್ನೂ 2-3 ವರ್ಷ ನಮಗೆ ಮಳೆ ಲಾಸ್ಟ್ ಇಯರ್ ಥರ ಆ ಥರ ಆಗೋದು ಬೇಡ. ಆ ಥರ ಆದ್ರೂ ಇನ್ನೂ ಒಂದು 10 ಅಡಿ ನೀರು ನಿಂತ್ಕೊಳ್ಳೋಂಥ ಒಂದು ಕೆಪಾಸಿಟಿ ಈ ಕೆರೆಗೆ ಸ್ಟೋರ್ ಮಾಡೋವಂಥ ಒಂದು ಕಾರ್ಯಕ್ರಮನ ಅವ್ರು ಹಮ್ಮಿಕೊಂಡು ಉಳೆತ್ತುವಂಥ ಒಂದು ಕಾರ್ಯಕ್ರಮನ ಮಾಡಿದ್ದಾರೆ. ಆ ಕಾರ್ಯಕ್ರಮದಲ್ಲಿ ಅವ್ರಿಗೆ ಯಶಸ್ಸು ಸಿಕ್ಕಿ ಮತ್ತು ಈ ಕೆರೆ ಕೋಡಿನೂ ಹೋಯಿತು. 27 ವರ್ಷ 28 ವರ್ಷ ಆಗಿ ಕೆರೆ ಕೋಡಿ ಹೋಗಿ 28 ವರ್ಷ ಆಗಿತ್ತು. ರಾಮವಳ್ಳಿ ಕೆರೆ ಯಾವ ಕೆರೆ ನೋಡಪ್ಪ ಎಲ್ಲ ಕೆರೆ ತುಂಬ್ತಾ ಇದೆ ಅಕ್ಕಪಕ್ಕದಲ್ಲಿ, ರಾಮವಳ್ಳಿ ಕೆರೆ ಮಾತ್ರ ತುಂಬಿಲ್ಲ, ಏನೋ ಅವರು ಕರ್ಮ ಮಾಡಿಬಿಟ್ಟಿರ್ಬೇಕು ಆ ಊರಲ್ಲಿ ಅಂತ ಅಕ್ಕಪಕ್ಕದ ಊರು ಜನ ಮಾತಾಡ್ಕೊತಾಯಿದ್ರು. ಆ ಥರ ಒಂದು ಪರಿಸ್ಥಿತಿ ಆಗಿತ್ತು. ಆದ್ದರಿಂದ ಹೂಳೆತ್ತಿ ಸುಮಾರು 1-2 ದಿವಸದಲ್ಲಿ ಅವರು 20 ದಿವಸ 2-3 JCB ಇಟ್ಕೊಂಡು ಮಾಡೋ ಕೆಲಸನ ಒಂದೇ ದಿವಸದಲ್ಲಿ 30 ದಿವಸ ಮಾಡೋ 2 JCB ಕೆಲಸನ ಒಂದೇ ದಿವಸ 50 JCB ಇಟ್ಕೊಂಡು ಕೆಲಸ ಮಾಡಿಸಿದ್ರು. ಆ ಕೆಲಸ ಮಾಡಿದ್ದಕ್ಕೆ ಅವ್ರಿಗೆ ಸಕ್ಸಸ್ ಆಯಿತು. ಆ ಸಕ್ಸಸ್ ಆಗಿದ್ದರಿಂದ ಅಕ್ಕಪಕ್ಕದ ಗ್ರಾಮಗಳು ಮತ್ತು ನರ್ಸರಿಗಳು ಅವ್ರಿಗೆ ಎಲ್ಲ ಬೋರಲ್ಲೂ ಇವತ್ತು ಎಲ್ಲೋ 100-200 ಬೋರಲ್ಲಿ ಇರೋಂಥದ್ರಲ್ಲಿ ಒಂದು ಬೋರಲ್ಲೂ ನೀರು ಖಾಲಿ ಆಗಿಲ್ಲ. ರಾಮವಳ್ಳಿ ಅಕ್ಕಪಕ್ಕದಲ್ಲಿ ಎಲ್ಲ ಕೆರೆಯಲ್ಲೂ ನೀರಿದೆ. ಎಲ್ಲ ಗ್ರಾಮಸ್ಥರಿಗೂ ಗ್ರಾಮದವ್ರಿಗೂ ಮತ್ತು ಯಾವುದಾದ್ರು ಒಂದು ಕಾರ್ಯಕ್ರಮಗಳ ಮಠ ಮಾನ್ಯಗಳು ಸಂಘ ಸಂಸ್ಥೆಗಳು ಮತ್ತು ಇಲ್ಲಿ ವೃದ್ಧಾಶ್ರಮಗಳಿದೆ ಅಕ್ಕಪಕ್ಕದಲ್ಲಿ ಎಲ್ರಿಗೂ ನೀರಿನ ಸಮಸ್ಯೆ ಎಲ್ಲೂ ಒಂದು ನಾನು ಟ್ಯಾಂಕಲ್ಲಿ ಹೊಡ್ಸ್ಕೊಂಡು ಅನ್ನೋದು ಎಲ್ಲೂ ರಾಮವಳ್ಳಿ ಒಂದು ಭಾಗದಲ್ಲಿ ಎಲ್ಲೂ ಕೇಳಿಲ್ಲ. ಆದ್ದರಿಂದ ಅವ್ರಿಗೆ ಮೊದಲನೇದಾಗಿ ಹೇಮಂತರಾಜ್ ಅವ್ರಿಗೆ ಧನ್ಯವಾದ ಹೇಳಿಸಿ ಇನ್ನೂ 10 ಕೆಲಸ ಕಾರ್ಯಗಳನ್ನ ನಮ್ಮಂಥವ್ರನ್ನ ಕೈಲಿ ಜೊತೆಲಿ ಜೋಡಿಸ್ಕೊಂಡು ಎಲ್ಲ ಸ್ನೇಹಿತರ ಸಹಕಾರದಿಂದ ಹೀಗೆ ಅವ್ರ ಕಾರ್ಯಕ್ರಮಗಳು ಹೆಚ್ಚಿನ ರೀತಿ ನಡೀಲಿ ಅಂತ ಹೇಳಿ ಅವ್ರಿಗೆ ಧನ್ಯವಾದ ಅಂತ. ನಾವು ಇದು ರಾಮವಳ್ಳಿ ಗ್ರಾಮದವರು. ನಮ್ಮ ಸ್ನೇಹಿತರು ಒಳ್ಳೆಯ ಕಾರ್ಯಕ್ರಮ ಹಮ್ಮಿಕೊಂಡು ಈ ಒಂದು ಯಶಸ್ವಿ ಕಾರ್ಯಕ್ರಮ ಮಾಡಿದ್ದಾರೆ. ನಮ್ಮದು ಪಕ್ಕದಲ್ಲಿ ಜಮೀನಿದೆ, ನಮ್ಮದು ಬರೋ ನೀರಿರಲಿಲ್ಲ. ಯಾವಾಗ ನೆನೆಸ್ಕೊಂಡಿರ್ತೀವಿ ನಾವು ಹೇಮಂತವ್ರು ಮಾಡಿದ್ದಕ್ಕೆ ನಮಗೆ ಇವತ್ತು ಒಂದು 5-6 ವರ್ಷದಿಂದ ನಮ್ಗೆ ಒಂದು ಸ್ವಲ್ಪ ನೀರು ಚೆನ್ನಾಗಿದೆ. ಅದರಿಂದ ಅವರಿಗೆ ಒಂದು ನಮ್ಮ ಕಡೆಯಿಂದ ಶುಭಾಶಯ. TV 12 ಕನ್ನಡ, ಇದು ಕನ್ನಡಿಗರ ಧ್ವನಿ.